ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ಎಸ್, ನಾನು ಇವತ್ತು ಇದು ಇನ್ನೂ ಒಂದು ಆಪರ್ಚುನಿಟಿ ಬಗ್ಗೆ ತೊಗೊಂಡು ಬಂದಿದ್ದೀನಿ. ಓಕೆ, ಸೊ ಎಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಯಾಕೆಂದರೆ. ಆ್ಯಂಡ್ ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ಯಾವುದೇ ರೀತಿ ನಿಮ್ಮ ದುಡ್ಡು ಕೂಡ ಖರ್ಚಾಗೋದಿಲ್ಲ, ರೈಟ್? ಓಕೆ, ಸೊ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಸಿ ಫಸ್ಟ್ ಆಫ್ ಆಲ್ ಏನಂದರೆ, ಇಲ್ಲಿ ಒಂದು ಸಮರ್ ಇಂಟರ್ನ್ಶಿಪ್ ಕೂಡ ಇಲ್ಲಿ ಪ್ರೋಗ್ರಾಮ್ನ ಹೇಳಿದ್ದಾರೆ. ಓಕೆ, ಸೊ ಅದು ಬಂದು ಎಲ್ಲಿ ಅಂದರೆ ಜರ್ಮನಿಯಲ್ಲಿ. ಓಕೆ, ಯಾರಿಗೆಲ್ಲ ಜರ್ಮನಿಯಲ್ಲಿ ಇಂಟ್ರೆಸ್ಟ್ ಇರುತ್ತೋ ಮಾಡಬೇಕು ಅನ್ನೋದು. ಸೊ ನಾನು ಕೂಡ ಅಬ್ರಾಡಲ್ಲಿ ಹೋಗಿ ವರ್ಕ್ ಮಾಡಬೇಕು, ಇಂಟರ್ನ್ಶಿಪ್ ತಗೋಬೇಕು. ಓಕೆ, ಸೊ ಇದರ ಇಷ್ಟ ಇರುತ್ತೆ. ಓಕೆ, ಸೊ ಅವರೆಲ್ಲ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ಜರ್ಮನಿ ಇಂಟರ್ನ್ಯಾಷನಲ್ ಸಮ್ಮರ್ ಪ್ರೋಗ್ರಾಮ್ ISP 2025 ಇಟ್ಸ್ ಫುಲ್ಲಿ ಫಂಡೆಡ್. ಓಕೆ, ಸೊ ಇದು ಇಂಟರ್ನ್ಶಿಪ್ ಬಂದು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, ಬಟ್ ಎಲ್ಲ ಡೀಟೇಲ್ಸ್ನ ತಿಳ್ಕೊಂಡು ಅಪ್ಲೈ ಮಾಡಿ. ಓಕೆ, ಆ್ಯಂಡ್ 8 ವೀಕ್ಸ್ ಸಮ್ಮರ್ ಪ್ರೋಗ್ರಾಮ್ ಫಾರ್ ಆಲ್ ಸ್ಟೂಡೆಂಟ್ಸ್ ಅಂತ ಇದೆ. ಓಪನ್ ಟು ಆಲ್ ನ್ಯಾಷನಲ್ಸ್ ಇದೆ. ಓಕೆ, ಸೊ ಇದು ಎಲ್ಲ ಸ್ಟೂಡೆಂಟ್ಸ್ಗೆ ಇದೆ, 8 ವೀಕ್ಸ್ವರೆಗೂ ಇರುತ್ತೆ. ಓಕೆ, ಆ್ಯಂಡ್ ಇನ್ನೊಂದೇನೆಂದರೆ ನೋ ಅಪ್ಲಿಕೇಶನ್ ಫೀ, ಇದಕ್ಕೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಆ್ಯಂಡ್ ದ ಪ್ರೋಗ್ರಾಮ್ ಕವರ್ಸ್ ಏರ್ಫೋರ್ಸ್ ಸ್ಟಿಪೆಂಡ್ ಫಾರ್ ಮೀಲ್ಸ್ ಅಕಾಮಡೇಷನ್ ಆ್ಯಂಡ್ ರೆಸಿಡೆಂಟ್. ಓಕೆ, ನಿಮಗೆ ಅಲ್ಲಿ ಇರೋದಕ್ಕೆ ಆ್ಯಂಡ್ ನಿಮಗೆ ಅಲ್ಲಿ ನಿಮ್ಮ ಫುಡ್ದಾಗಿರ್ಬೋದು, ಓಕೆ, ಮೀಲ್ಸ್ದು ಸ್ಟಿಪೆಂಡ್ ಕೂಡ ಕೊಡ್ತಾರೆ. ಓಕೆ, ಎಲ್ಲನೂ. ಓಕೆ, ಸೊ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟಲ್ಲೇ ನೀವು ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇದ್ರದ್ದು ಡೆಡ್ಲೈನ್ ಬಂದು ನೀವು ಎಷ್ಟಲ್ಲಿ ಅಪ್ಲೈ ಮಾಡಬೇಕಂದ್ರೆ 31st ಡಿಸೆಂಬರ್ 2024 ಅಂದರೆ ಇವತ್ತು 27, 28, ನೀನು ಜಸ್ಟ್ 1-2 ಡೇದಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಯಾಕಂದರೆ ಬಿಫೋರ್ ನೀವು ಮಾಡೋದ್ರಿಂದ ನೀವು ಕೂಡ ಹೇಳೋಕ್ಕಾಗಲ್ಲ, ಸೆಲೆಕ್ಟ್ ಆದರೂ ಆಗ್ಬೋದು. ಓಕೆ, ಆ್ಯಂಡ್ ನೋಟೆಡ್. ಓಕೆ, ಎಲ್ಲ ಡೀಟೇಲ್ಸ್ನ ಕಂಪ್ಲೀಟ್ ಆಗಿ ನೀವು ತಿಳ್ಕೊಂಡು ದೆನ್ ನೀವು ಅಪ್ಲೈ ಮಾಡಿ. ಓಕೆ, ಲೈಕ್ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳ್ತೀನಿ, ಯಾಕೆಂದರೆ ಹೇಳೋಕ್ಕಾಗಲ್ಲ. ಓಕೆ, ಸೊ ನಮಗೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡೋ ಅನ್ನೋ ಹಾಗೆ ಸಮಥಿಂಗ್ ಒಂದೊಂದು ರಿಯಲ್ ಆಗಿ ಕಂಡ್ರು ಕೂಡ ಫೇಕ್ ಇರುತ್ತೆ. ಓಕೆ, ಹಾಗಾಗಿ ತುಂಬ ಫೇಕ್ನೆಸ್ ತುಂಬ ಜಾಸ್ತಿ ಇರೋದ್ರಿಂದ ಈ ಆನ್ಲೈನ್ ಡಿಜಿಟಲ್ ವರ್ಲ್ಡ್ ಬಂದಮೇಲೆ, ಹಾಗಾಗಿ ಸ್ವಲ್ಪ ಎಲ್ಲನೂ ಡೀಟೇಲ್ಸ್ನ ನಾವು ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ಅಪ್ಲೈ ಮಾಡೋದು ಇಟ್ಸ್ ಬೆಸ್ಟ್ ಅಂತ ನಾನು ಹೇಳ್ಬೋದು. ಯಾಕಂದರೆ ಡೆಫಿನೆಟ್ಲಿ ಯಾರಿಗೂ ನಂಬೋಕ್ಕಾಗಲ್ಲ. ಓಕೆ, ಸೊ ಹೇಳೋಕ್ಕಾಗಲ್ಲ, ನೀವು ನಂಬೋಕ್ಕಾಗಲ್ಲ. ಓಕೆ, ಯಾಕಂದರೆ ನೀವು ಮಾಡ್ಬೋದು. ಓಕೆ, ಚೆಕ್ ಮಾಡೋದ್ರಿಂದ ಏನು ಲಾಸ್ ಆಗುತ್ತೆ ನಮಗೆ? ನೋ, ರೈಟ್? ಸೊ ಕಂಪ್ಲೀಟಾಗಿ ಒಂದ್ಸರಿ ಇನ್ಫಾರ್ಮೇಷನ್ ಚೆಕ್ ಮಾಡಿ ದೆನ್ ಅಪ್ಲೈ ಮಾಡೋದಂದರೆ ಇಟ್ಸ್ ಬೆಸ್ಟ್ ಆಪ್ಷನ್. ಓಕೆ, ಸೊ ಎಲ್ಲ ಡೀಟೇಲ್ಸ್ನ ನೀವು ಒಂದ್ಸರಿ ಕಂಪ್ಲೀಟಾಗಿ ಚೆಕ್ ಮಾಡಿ, ಅದು ನೀವು ಎಲಿಜಿಬಿಲಿಟಿ ಅದಿರೋ ಇಲ್ಲೋ, ಆ್ಯಂಡ್ ಏನೇನಿದೆ ಅಲ್ಲಿ, ಯಾವ ರೀತಿ ಎಂಟ್ರೆನ್ಸ್ ಎಲ್ಲನೂ ಚೆಕ್ ಮಾಡಿ. ಓಕೆ, ಕ್ವಾಲಿಫಿಕೇಷನ್ ಆಗಿರ್ಬೋದು. ಓಕೆ, ಸೊ ಸ್ಕಿಲ್ಸ್ ಓರಿಯೆಂಟೆಡ್ ಎಲ್ಲನೂ ಒಂದ್ಸರಿ ಕಂಪ್ಲೀಟಾಗಿ ಚೆಕ್ ಮಾಡಿ ಅಪ್ಲೈ ಮಾಡಿ. ಓಕೆ, ಆ್ಯಂಡ್ ನಾನು ಇದೇ ರೀತಿ ನೆಕ್ಸ್ಟ್ ವಿಡಿಯೋಸ್ ಇಂಟರ್ನ್ಶಿಪ್ ಆಗಿರ್ಬೋದು ಅದೇ ರೀತಿ ವಿಡಿಯೋನ ಶೇರ್ ಮಾಡ್ತಿರ್ತೀನಿ. ಓಕೆ, ಡೈಲಿ ಡೋಂಟ್ ವರಿ, ಡೈಲಿ ಒಂದೊಂದು ಅಪಾರ್ಚುನಿಟಿ ನನ್ನ ಬಗ್ಗೆ ನಿಮಗೆ ಶೇರ್ ಮಾಡೇ ಮಾಡ್ತೀನಿ. ಓಕೆ, ಆ್ಯಂಡ್ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಆ್ಯಂಡ್ ಹೀಗೆ ಸಪೋರ್ಟ್ ಕೂಡ ಮಾಡ್ತಾ ಇರಿ ನನ್ನ ಚಾನಲ್ಲು ಕೂಡ. ಓಕೆ, ಸೊ ನಾನು ಅದೇ ರೀತಿ ನಿಮ್ಗೆ ಅಪಾರ್ಚುನಿಟಿ ಕೂಡ ಪ್ರೊವೈಡ್ ಮಾಡ್ತಿರ್ತೀನಿ. ಓಕೆ, ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಇನ್ನೂ ಮಾಡಿ. ಓಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಓಕೆ, ಇದೇ ರೀತಿ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದೇ ರೀತಿ ವಿಡಿಯೋಸ್ಗಳನ್ನ ತರ್ತಿರ್ತೀನಿ. ಓಕೆ, ಬಾಯ್, ಆಲ್ ದಿ ಬೆಸ್ಟ್.